ಭಾರತಕ್ಕೂ ತಟ್ಟಿದೆ ಇರಾನ್ ಇಸ್ರೇಲ್ ಯುದ್ಧದ ಬಿಸಿ. ರಾಜ್ಯದ ಜನಸಾಮಾನ್ಯರಿಗೂ ತಟ್ಟಲು ಆರಂಭಿಸಿದೆ ಈ ಒಂದು ಗ್ಯಾಸ್ ಟ್ರಬಲ್. ತುತ್ತು ಅನ್ನಕ್ಕೂ ಪರದಾಡ್ತಾ ಇದ್ದಾರೆ. ಮದ್ಯಪ್ರಿಯರಿಗೂ ಶಾಕ್. LPG ಸಿಲಿಂಡರ್ ಅಭಾವದಿಂದ ಹಿಡಿದು ಕುಡಿಯುವ ನೀರಿನ ಸಮಸ್ಯೆ, ಮೊಟ್ಟೆ ಮೀನುಗಾರಿಕೆ, IT ಉದ್ಯಮದ ಮೇಲೂ ಸಹ ಯುದ್ಧದ ಕರಿನೆರಳು ಬಿದ್ದಿದೆ. ಭಾರತಕ್ಕೆ ತಟ್ಟಿದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಬಿಸಿ. ಜನಸಾಮಾನ್ಯರಿಗೂ ಸಹ ಯುದ್ಧದ ಬಿಸಿ ತಟ್ಟಲು ಆರಂಭಿಸಿದೆ. ತುತ್ತು ಅನ್ನಕ್ಕೂ ಪರದಾಡ್ತಾ ಇದ್ದಾರೆ ಸಾರ್ವಜನಿಕರು. ಮದ್ಯಪ್ರಿಯರಿಗೂ ಶಾಕ್ ಆಗಿದೆ. LPG ಸಿಲಿಂಡರ್ ಅಭಾವದಿಂದ ಹಿಡಿದು ಕುಡಿಯುವ ನೀರಿನವರೆಗೂ ಸಹ ಸಮಸ್ಯೆ ಉಂಟಾಗಿದೆ. ಮೊಟ್ಟೆ ಮೀನುಗಾರಿಕೆ, IT ಉದ್ಯಮದ ಮೇಲೂ ಸಹ ಯುದ್ಧದ ಕರಿನೆರಳು ಬಿದ್ದಿದೆ. ಭಾರತಕ್ಕೆ ತಟ್ಟಿರುವಂಥದ್ದು ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಬಿಸಿ. ನೋಡಿ, ಈಗ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರ್ತಕ್ಕಂಥ ಸಂಘರ್ಷದ ವಾತಾವರಣ ನಮ್ಮ ದೇಶಕ್ಕೂ ಸಹ ದೊಡ್ಡ ಮಟ್ಟದಲ್ಲಿ ಅದರ ಪರಿಣಾಮಗಳನ್ನು ನಾವು ಎದುರಿಸಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನಸಾಮಾನ್ಯರು ಇವತ್ತು ಒಂದು ಸಿಲಿಂಡರ್ನ ಪಡ್ಕೊಳ್ಳೋದಕ್ಕೆ ಹರಸಾಹಸ ಪಡಬೇಕಾಗಿದೆ. ಗೃಹ ಬಳಕೆಯ ಸಿಲಿಂಡರ್ಗಳು ಸಹ ಸರಿಯಾಗಿ ಪೂರೈಕೆ ಆಗ್ತಿಲ್ಲ ಅನ್ನುವ ಒಂದು ಆತಂಕ ಇದೆ. ಕಮರ್ಷಿಯಲ್ ಸಿಲಿಂಡರ್ಗಳ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ. 4,000 5,000 ಕೊಡ್ತೀವಿ ಒಂದು ಸಿಲಿಂಡರ್ಗೆ, ಕೊಡಿ ಸಿಲಿಂಡರ್ ಅಂದ್ರೂ ಕೂಡ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಇವತ್ತು ಕಮರ್ಷಿಯಲ್ ಸಿಲಿಂಡರ್ಗಳ ವಿಚಾರದಲ್ಲಿ ನಿರ್ಮಾಣ ಆಗಿದೆ. ಮಗದೊಂದು ಕಡೆ ವೀಕ್ಷಕರೇ, ಊಟ ತಿಂಡಿಗೂ ಸಹ ಸಾರ್ವಜನಿಕರು ಪರದಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತಾ ಅನ್ನುವ ಆತಂಕ ನಿರ್ಮಾಣ ಆಗಿದೆ.